ಲಡ್ಡು ಹಾಯ್. ಹಾಯ್ ಲಡ್ಡು. ಒಂಬತ್ತು ಗಂಟೆಗೆಲ್ಲ ಹೊರಡ್ತಾರೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ನಾನಿವತ್ತು ನಮ್ಮ ಮಮ್ಮಿ ಮನೆಯಲ್ಲಿ ಮಾರಿ ಹಬ್ಬನ ಅವ್ರ ಊರಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಬಂದುಬಿಟ್ಟು ಈ ರೀತಿ ರೆಡಿಯಾಗಿದ್ದೀನಿ. ಒಂದು ಸಿಂಪಲ್ಲಾಗಿ ಸ್ಯಾರಿನ ಉಟ್ಕೊಂಡಿದ್ದೀನಿ ಮತ್ತು ಜ್ಯುವೆಲರೀಸ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಸೊ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಯ್ ಮಾಡ. ಹಾಯ್ ಬೈ. ಸೊ ನಾವಿಲ್ಲಿ ಈಗ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಇವಳು ಬಂದುಬಿಟ್ಟು ನಮ್ಮ ಅಕ್ಕ, ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ ಅವ್ರ ಅಕ್ಕನ ಮಗಳು, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು. ಸೊ ಅವಳು ನನಗೆ ಸಿಸ್ಟರ್ ಆಗಬೇಕು. ಸೊ ಅವಳು ಕೂಡ ವ್ಲಾಗರೇ, ಅವಳು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದಕ್ಕೆ ಅವಳು ವೀಡಿಯೋ ಮಾಡ್ಕೋತಾ ಇದ್ಲು. ಇವನು ಬಂದುಬಿಟ್ಟು ಅವ್ರ ಮಗ. ನನ್ನ ತಂಗಿ ಕೈಲಿ ಕೊಟ್ಟಿದ್ದೆ, ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೆ ಅಂದ್ಬಿಟ್ಟು ಅವಳ ಕೈಲಿ ಕೊಟ್ಟಿದ್ದೆ. ಅದಕ್ಕೆ ಅವಳು ಲಡ್ಡು ಹಾಯ್ ಮಾಡು ಅಂದ್ಬಿಟ್ಟು ಹೇಳ್ತಾ ಇದ್ಲು. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಅಂದರೆ ಈಗ ಊರವ್ರಂದರೆ ಎಲ್ಲರನ್ನೂ ಕೂಡ ಒಟ್ಟಿಗೆ ಮನೆ ಬಿಡಿಸ್ಬೇಕು, ಅಂದರೆ ತಂಬು ತಗೊಂಡು ಹೋಗ್ಬೇಕು. ಅಂದರೆ ನಾವು ಮನೇಲಿ ದೇವ್ರಿಗೆ ಅಂದ್ಬಿಟ್ಟು ತಂಬಿಟ್ಟುಗಳನ್ನ ಮಾಡ್ಕೊಂಡಿರ್ತೀವಿ ಮನೇಲಿ, ಅದನ್ನು ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಅಂದ್ಬಿಟ್ಟು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಊರಲ್ಲಿ ಮೇಯ್ನಾಗಿರ್ತಾರಲ್ಲ, ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಊರು ಗೌಡ್ರು ಅಂತ ಇರ್ತಾರಲ್ಲ. ಸೊ ಅವರು ಒಂದಷ್ಟು ಜನನ ಕರ್ಕೊಂಡು, ಮತ್ತು ಒಂದಷ್ಟು ಜನ ಚಿಕ್ಕ ಚಿಕ್ಕ ಮಕ್ಕಳು, ಒಂದು 15-16 ಅಷ್ಟು ಏಜ್ ಆಗಿರೋವಂಥ ಹುಡುಗರನ್ನ ಕರ್ಕೊಂಡು ಅವ್ರಿಗೆ ಒಂದಷ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಅದೆಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಮನೆ ಬೀದಿ ಅಂದರೆ ರೋಡ್ಗಳಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ನಾವೆಲ್ಲ ರೆಡಿಯಾಗಿರ್ತೀವಲ್ಲ, ಎಲ್ಲರೂ ಕೂಡ ನಾವು ಮನೇನ ಬಿಡಬೇಕು. ಅಂದರೆ ಈ ಥರ ನೋಡ್ತಾ ಇರ್ಬೋದು ನೀವು. ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ನಮಗೆ ದೇವ್ರನ್ನ ದರ್ಶನ ಮಾಡೋದಕ್ಕೆ ಬಿಡ್ತಾರೆ. ಸೊ ಅಲ್ಲಿ ತನಕ ಯಾರೂ ಕೂಡ ಹೋಗೋಂಗಿಲ್ಲ, ಎಲ್ಲ ಒಟ್ಟಿಗೆ ಹೋಗಬೇಕು. ಸೊ ನಾನು ಬಂದ್ಬಿಟ್ಟು ನನ್ನ ತಂಗಿ ಇಟ್ಕೊಂಡಿದ್ಲು ಈ ಸಲ ತಂಬು, ಅಂದರೆ ತಂಬಿಟ್ಟು ತಟ್ಟೆನ ಅವಳು ಇಟ್ಕೊಂಡಿದ್ಲು. ಸೊ ಹಾಗಾಗಿ ನಾವೇನು ಹೋಗಲಿಲ್ಲ, ಫುಲ್ಲು ಸುತ್ತೋದಕ್ಕಾಗಲ್ಲ ಮನೆಗೆ ಹೋವೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ನನ್ನ ತಂಗಿನ ಕಳಿಸ್ಬಿಟ್ವಿ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಫುಲ್ ರಶಲ್ಲಿ ನೋಡೋದಕ್ಕೂ ಆಗೋದಿಲ್ಲ, ಅಂದರೆ ದುಃಖ ಆಡ್ಬಿಡ್ತಾರೆ ಅಂದ್ಬಿಟ್ಟು ನಾವು ಫಸ್ಟೇ ಹೊರಟೋಗ್ಬಿಟ್ವಿ. ಅವಳು ಅಕ್ಕಪಕ್ಕ ಮನೆಯಲ್ಲಿ ಇರ್ತಾರಲ್ಲ, ಅವ್ರ ಪರಿಚಯ ಇರ್ತಾರಲ್ಲ, ಅವ್ರ ಜೊತೆಲಿ ಅವಳು ಹೋದ್ಲು. ನಾವು ದೇವಸ್ಥಾನಕ್ಕೆ ಫಸ್ಟೇ ಹೊಂಟೋದ್ವಿ. ಹಾಗೆ ಇಲ್ಲಿ ಯಾವ ರೀತಿ ಹಬ್ಬನ ಮಾಡ್ತಾರೆ ಅಂದ್ಬಿಟ್ಟು ಈ ಫುಲ್ ವ್ಲಾಗ್ನ ನೀವು ನೋಡಿ. ಮತ್ತು ನಮ್ಮ ಮನೇಲಿ ಅಂದರೆ ಅವತ್ತಿನ ದಿನ ನಾನ್ ವೆಜ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಅಂದರೆ ಹಬ್ಬ ಸೀಸನ್ ಕೂಡ ಇವಾಗ. ಸೊ ಹಾಗಾಗಿ ನಮ್ಮ ಮನೇಲಿ, ನಮ್ಮ ಮಮ್ಮಿ ಮನೇಲಿ ಯಾವ್ಯಾವ ರೀತಿ ಅಡುಗೆಗಳನ್ನ ಮಾಡಿದ್ರು ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಫುಲ್ ಮಿಸ್ ಮಾಡ್ದೇ ಈ ವ್ಲಾಗ್ನ ನೋಡಿ ಸ್ಕಿಪ್ ಮಾಡ್ತೇನೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಹಾಗೆ ಇಲ್ಲಿ ಫಸ್ಟ್ ದೇವ್ರು ಬಂದುಬಿಟ್ಟು ಮಾರಮ್ಮ ಅಂತ. ಸೊ ಮಕ್ಕಳು ಅಂದರೆ ತುಂಬಾ ಇಷ್ಟ ಇರೋವಂಥ ದೇವರು ಇದು. ಮಕ್ಕಳು ಕಂಡ್ರೆ ಅಷ್ಟೇ ಇಷ್ಟಪಡ್ತಾಳೆ ಕೂಡ. ಇದು ಮಾರಮ್ಮ ದೇವರು ಅಂತ ಇದು. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಕಾಳಮ್ಮ ಅಂತ ದೇವಸ್ಥಾನ ಇದು. ಅದಾದಮೇಲೆ ಬಸಪ್ಪನ ದೇವಸ್ಥಾನ ಇದೆ, ಹಾಗೆ ಮತ್ತು ನವಗ್ರಹ ದೇವಸ್ಥಾನ ಇದೆ. ಸೊ ನಾನು ಬಂದುಬಿಟ್ಟು ಎಲ್ಲ ದೇವಸ್ಥಾನನೂ ತೋರಿಸಿಲ್ಲ. ಸೊ ಇದಿಷ್ಟು ಹೋಗಿರೋ ಅಷ್ಟು ಮೇನ್ ದೇವಸ್ಥಾನನ ನಾನು ನಿಮ್ಮ ಹತ್ರ ತೋರಿಸಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡು ಇಲ್ಲಿ ನವಗ್ರಹ ದೇವಸ್ಥಾನ ಇದೆಯಲ್ಲ, ಅದ್ರ ಕಟ್ಟೆ ಮೇಲೆ ನಿಂತ್ಕೊಂಡು ಆಟ ಆಡ್ತಾ ಇದ್ದ ಅವನು. ಅದನ್ನ ಹಾಗೆ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಫೈನಲಾಗಿ ಎಲ್ಲ ಅಂದರೆ ಎಲ್ಲರನ್ನೂ ಕರ್ಕೊಂಡು ಬರಬೇಕಾಗಿತ್ತಲ್ಲ, ಹಾಗಾಗಿ ಅವೆಲ್ಲ ಬರ್ತಾಯಿದ್ರು. ಅದನ್ನು ಕೂಡ ನಾನೀಗ ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ತಂಬು ತೊಗೊಂಡು ಹೋಗ್ತಾ ಇರೋದನ್ನ.
ನಿಶ್ಚಿತನ ನಾನು ಕರ್ಕೊಂಡು ಬಂದಿರಲಿಲ್ಲ. ಸ್ವಲ್ಪ ನೆಗಡಿ ಆಗಿಬಿಟ್ಟಿದ್ದೆ, ಅದಕ್ಕೆ ವಾಯ್ಸ್ ಒಂಥರ ಚೇಂಜಸ್ ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ನಿಶ್ಚಿತನ ನಾನು ಕರ್ಕೊಂಡು ಬಂದಿರಲಿಲ್ಲ, ಯಾಕಂದರೆ ತುಂಬ ರಶ್ ಇರುತ್ತಲ್ವ, ಸೊ ದೂಕಾಡ್ಬಿಡ್ತಾರೆ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದಿರಲಿಲ್ಲ. ನಮ್ಮ ಮಮ್ಮಿ ಮತ್ತು ನಮ್ಮ ಪಪ್ಪ ಫಸ್ಟೇ ಬಂದಿದ್ದರು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋದ ಅಂದ್ಬಿಟ್ಟು. ಆವಾಗಲೇ ಅವನ್ನ ಕಳಿಸ್ಬಿಟ್ಟಿದ್ದೆ. ಸೊ ಬೆಳಗ್ಗೆ ಅವನು ನಿದ್ದೆ ಬೇರೆ ಮಾಡಬೇಕಾಗಿತ್ತು. ಅವನು 10 o'clock ನಿದ್ದೆ ಮಾಡಿಬಿಡ್ತಾನೆ ಬೆಳಗ್ಗೆ. ಸೊ ಅದಕ್ಕೆ ಅಂದ್ಬಿಟ್ಟು ನಾನು ಮಮ್ಮಿ ಪಪ್ಪ ಅವ್ರ ಜೊತೆನೇ ಫಸ್ಟಿಗೆ ಕಳಿಸ್ಬಿಟ್ಟಿದ್ದೆ. ಇಲ್ಲ ಅಂದಿದ್ರೆ ಇಲ್ಲಿ ಏನಾದರೂ ಕರ್ಕೊಂಡು ಬಂದಿದ್ರೆ ಅವನು ಈ ಫುಲ್ ಬಿಸಿಲು ಬೇರೆ ಅಲ್ವಾ, ಈಗ ತುಂಬ ಸೆಕೆ ಬೇರೆ ಇರುತ್ತೆ, ಆ ಜನಗಳ ಮಧ್ಯ ಹೋಗೋದಕ್ಕೂ ಆಗೋದಿಲ್ಲ, ತುಂಬ ದೂಕಾಡ್ಬಿಡ್ತಾರೆ. ಸೊ ನೋಡ್ತಿರ್ಬೋದು ಯಾವ ರೀತಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಫಸ್ಟ್ ಒಂದು ವಾರ ಪ್ರಾಕ್ಟೀಸ್ ಕೊಟ್ಟಿರ್ತಾರೆ. ಹೀಗೆ ದೇವ್ರ ಗುಡಿಲಾಗಿರ್ಬೋದು, ಇಲ್ಲ ಮನೆ ಮುಂದೆ ಅಂದರೆ ಕರ್ಕೊಂಡೋಗ್ಬೇಕಾಗಿರುತ್ತಲ್ಲ ಜನಗಳನ್ನ, ಆವಾಗ ಡ್ಯಾನ್ಸ್ ಮಾಡಬೇಕು ಅಂತ ಪ್ರಾಕ್ಟೀಸಲ್ಲಿ ಕೊಟ್ಟಿರ್ತಾರೆ. ಅಂದರೆ ದೇವ್ರಿಗೋಸ್ಕರ ಅದು ಡ್ಯಾನ್ಸ್ ಮಾಡೋದು ಅಷ್ಟೇ. ಸೊ ಅದಾದಮೇಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದುಬಿಟ್ವಿ. ನನ್ನ ತಂಗಿ ಇನ್ನೂ ಬಂದಿರಲಿಲ್ಲ. ಅಲ್ಲಿ ದೇವಸ್ಥಾನದಲ್ಲಿ ಒಂದಷ್ಟು ಜನಕ್ಕೆ, ಒಂದು 2-3 ಜನಕ್ಕೆ ದೇವ್ರು ಬಂದಿತ್ತು ಅನ್ನೋ ಕಾರಣಕ್ಕೆ ದೇವ್ರ ಗುಡಿ ಒಳಗಡೆ ಬಿಡ್ತಾ ಇರಲಿಲ್ಲ. ಸೊ ತುಂಬ ಲೇಟಾಗಿ ಹೋಗುತ್ತೆ, ಆಮೇಲೆ ನಿಶು ಕೂಡ ಎದ್ಬಿಡ್ತಾನೆ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಮತ್ತು ಲಡ್ಡು ಬಂದುಬಿಟ್ವಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮ ಮಮ್ಮಿ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಇನ್ನು ಯಾರೂ ನಮ್ಮ ಫ್ಯಾಮಿಲಿಲಿ ಬಂದಿರಲಿಲ್ಲ, ಸೊ ಹಾಗಾಗಿ ಅವರೊಬ್ಬರು ರೆಡಿ ಮಾಡ್ಕೋತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ನಾವು ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡೆಲ್ಲ ಬಂದ್ವಿ. ಅಷ್ಟರಲ್ಲೇ ನಮ್ಮ ಅಮ್ಮನ ಮನೆ ಅಂದರೆ ನಮ್ಮ ಅಜ್ಜಿ ಮನೆ ಅಂದರೆ ನಮ್ಮ ಮಮ್ಮಿಯವ್ರ ಅಮ್ಮನ ಮನೆ ಕಡೆಯವ್ರು ಬಂದರು. ಸೊ ಇಲ್ಲಿ ಬಂದ್ಬಿಟ್ಟು ಇವ್ನು ನಮ್ಮ ಅಣ್ಣ, ಅವ್ನು ಅಡುಗೆ ಮಾಡ್ತಾಯಿದ್ದಾನೆ. ಸೊ ಗೀ ರೈಸ್ ಮಾಡ್ತಾಯಿದ್ದ. ನಾನು ವೀಡಿಯೋ ಮಾಡ್ಕೋಬೇಡ ಅಂದ್ಬಿಟ್ಟು ಹೇಳ್ತಾ ಇದ್ದ. ಇಲ್ಲ ಕಣೋ, ನಾನು ಇನ್ನು ವೀಡಿಯೋ ಮಾಡ್ಕೋತಿಲ್ಲ, ಜಸ್ಟ್ ನಾನು ಗೀ ರೈಸ್ ಮಾಡ್ತಾ ಇರೋದು ಅಷ್ಟೇ, ವೀಡಿಯೋ ಮಾಡ್ಕೋತಾ ಇರೋದು ಅಂದ್ಬಿಟ್ಟು ಅವ್ನಿಗೆ ಹೇಳ್ತಾ ಇದೆ. ಇದೇನು ಮಾಡ್ತಾ ಇರೋದು? ಗೀ ರೈಸಾ? ನಿಂದಲ್ಲ ಕಣ, ಅದನ್ನ ಮಾಡ್ತಾ ಇರೋದು ನಾನು. ಏನಾಯ್ತದೆ? ಗೀ ರೈಸ್ ತಾನೇ ಮಾಡ್ತಾ ಇರೋದು. ಸಾಕು ಸೊಪ್ಪು. ಕೀರ್ತಿ ತಗೋ ಮಾಡ. ಏನ ಅಲ್ಲೇ ಇರೋ, ಬರ್ಬೇಡ, ಬಿಸಿಲು. ಅಲ್ಲೇ ಇರೋ, ಬರ್ತೀನಿ. ಹಾಗೆ ಮತ್ತು ಇಲ್ಲಿ ನಿಶು ನೋಡ್ತಾ ಇರ್ಬೋದು, ಅವನು ಹೆಂಗೆ ಕರೀತದೆ ನನ್ನ ಅಂತ. ಒಂದೊಂದ್ಸಲಿ ಮಮ್ಮ ಅಂತ, ಒಂದೊಂದ್ಸಲಿ ಅವ್ವ ಅಂತಾನೆ, ಒಂದೊಂದ್ಸಲಿ ಅಮ್ಮ ಅಂತಾನೆ, ಒಂದೊಂದ್ಸಲ ಅಪ್ಪ ಅಂತಾನೆ. ಅವ್ನಿಗೇನು ಬರುತ್ತೆ ಬಾಯಲ್ಲಿ ಆ ಫ್ಲೋಗೆ ಅವ್ನು ಹೇಳ್ಬಿಡ್ತಾನೆ. ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಅತ್ತೆ ಕೂಡ ಬಂದಿದ್ದರು. ಸೊ ಆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇಲ್ಲಿ ನಮ್ಮ ಅಕ್ಕ, ನಮ್ಮ ಅತ್ತೆ, ನಮ್ಮಮ್ಮ, ನಮ್ಮ ಮಮ್ಮಿ, ನಮ್ಮಣ್ಣ ಎಲ್ಲರೂ ಕೂಡ ಇಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ನಮ್ಮ ಅಕ್ಕ ರೇಗಿಸ್ತಾ ಇಲ್ಲ ನನಗೆ. ಸೊ ನಿಮ್ಮ ಮನೇಲಿ ನಾನು ಮಾಡ್ತಾಯಿದ್ದೀನಿ, ನೀನು ಮಾಡಬೇಕು, ಎಲ್ಲನೂ ಎಲ್ಲ ರುಬ್ಕೊಡ್ಬೇಕು, ನಾನು ಮಾಡ್ತಾ ಕೂತಿದ್ದೀನಿ ಬಾರೆ ಅಂದ್ಕೊಂಡು ಹೇಳ್ತಾ ಇದ್ಲು. ನನ್ನ ಹಸ್ಬೆಂಡ್ ಅವ್ರು ಕೆಳಗೆ ಇದ್ದರು. ಸೊ ಇಲ್ಲಿ ಮೇಲಿಗೆ ಬರ್ತಾ ಇದ್ದಾರೆ ನಿಶುನ ಕರ್ಕೊಂಡು. ಸೊ ಅವ್ರು ಅವಾಗ ತಾನೇ ಜಸ್ಟ್ ಬಂದಿದ್ದರು, ಈಚೆ ಕೂತಿದ್ರು ಜ್ಯೂಸನ್ನ ಕುಡ್ಕೊಂಡು. ಮೇಲೆ ಬರೋದು ಅಂದ್ಬಿಟ್ಟು ನಿಶುನ ಕರ್ಕೊಂಡು ಬರ್ತಾಯಿದ್ರು. ನಾನು ಅವ್ರದ್ದು ವೀಡಿಯೋ ಮಾಡ್ಕೋತಾ ಇದ್ನಲ್ಲ, ಅದಕ್ಕೆ ನೋಡ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದೆಯಾ ಅಂದ್ಬಿಟ್ಟು ನಿಶಿಗೆ ಸ್ವಲ್ಪ ಸ್ಮೈಲ್ ಮಾಡು ಅಂದ್ಬಿಟ್ಟು ಅವ್ನಿಗೆ ಇದು ಮಾಡ್ತಾಯಿದ್ರು. ಸೊ ಅವ್ರಿಗೆ ನಮ್ಮ ಅತ್ತೆ, ನಮ್ಮ ಅಜ್ಜಿ ಅವ್ರನ್ನ ಮಾತಾಡಿಸ್ತಾಯಿದ್ರು, ಈಗ ಬಂದ್ರೆ ಅಂತ ಅಂದ್ಕೊಂಡು. ಸೊ ಆಲ್ಮೋಸ್ಟ್ ನಾನು ಏನೇನು ಅಡುಗೆ ಮಾಡಿದ್ರು ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳೋದಕ್ಕಾಗಲಿಲ್ಲ. ಅಂದರೆ ಎಲ್ಲ ಊಟ ಮಾಡಿ ಫುಲ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರೋವಂಥದ್ದನ್ನ ವೀಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಮರ್ತೇ ಹೋದೆ ನಾನು ಆ ಗಡಿಬಿಡಿಲಿ. ಆಮೇಲೆ ನಾನು ಊಟ ಎಲ್ಲ ಬಡಿಸ್ತಿದ್ನಲ್ಲ, ಹಾಗಾಗಿ ಏನೇನು ಅಡುಗೆ ಮಾಡಿದ್ರು ಅಂದ್ಬಿಟ್ಟು ಮಾಡ್ಕೊಳ್ಳಿಲ್ಲ. ಸೊ ಎಲ್ಲ ಆದಮೇಲೆ ಸಂಜೆಗೆ ನಮ್ಮ ಅಜ್ಜಿ ಮನೆ ಫ್ಯಾಮಿಲಿ ಮತ್ತು ನಮ್ಮ ಆಂಟಿಯವ್ರು ಬಂದಿದ್ದರು. ಅವರೆಲ್ಲ ಕೂಡ ಹೋಗ್ತಾಯಿದ್ರು. ಅದನ್ನು ಕೂಡ ನಾನಿಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನಿಶು ನೋಡಿಕೊಂಡು ಬಾಯ್ ಮಾಡ್ತಾಯಿದ್ದ ಅವ್ರು ಹೋಗೋದನ್ನ. ಸೊ ರಾತ್ರಿಗೆ ಮಾತ್ರ ಎಷ್ಟಾಗುತ್ತೆ ಅಷ್ಟೇ ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಸ್ವಲ್ಪ ಖಾಲಿಯಾಗಿ ಹೋಗಿತ್ತು. ಆಮೇಲೆ ನಮ್ಮ ಆಂಟಿ ಮನೆಗೆ ಬೇರೆ ಹೋಗಿದ್ದೆ. ಅಲ್ಲೇ ಅಂದರೆ ನಮ್ಮ ಪಪ್ಪ ಇದ್ದಾರಲ್ಲ,
ಅವರ ತಮ್ಮನ ಮನೆಗೆ ಹೋಗಿದ್ದೆ, ಊಟಕ್ಕೆ ಕರೆದಿದ್ರು. ಮತ್ತು ಅಣ್ಣನ ಮನೆಗೆ ಹೋಗಿದ್ದೆ, ಅಂದರೆ ನಮ್ಮ ಪಪ್ಪ ಅವ್ರ ತಮ್ಮ ಅಣ್ಣ ಅವರಿಬ್ಬರು ಮನೆಗೆ ನಾನು ಊಟಕ್ಕೆ ಹೋಗಿದ್ದೆ. ಸೊ ಅದಕ್ಕೆ ಏನಂದರೆ ಏನು ವೀಡಿಯೋನು ಅಷ್ಟೊಂದು ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನೆಕ್ಸ್ಟ್ ಇದು ಹಬ್ಬ ಎಲ್ಲ ಆದಮೇಲೆ ಅದ್ರ ನಾಳೆಗೆ ನಾನು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಶು ನೋಡ್ತಾ ಇರ್ಬೋದು ಯಾವ ರೀತಿ ಆಟ ಆಡ್ತಾ ಇದ್ದಾನೆ ಅವನು ಅಂತ ಅಂದ್ಬಿಟ್ಟು. ಕಣ್ಣಿಗೆ ಹಾಕೋಣ ಅನ್ಸುತ್ತೆ ಕೈನ, ಅದಕ್ಕೆ 2 ಕಣ್ಣುವೆ. ಏನು ಬೇಕು ಏನು ಬೇಕು? ಲಡ್ಡು ತೋ ಲಡ್ಡು ಲಡ್ಡು ಅದಾದಮೇಲೆ ನೆಕ್ಸ್ಟ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಲ್ಲ, ನಮ್ಮ ಅಕ್ಕ ಒಂದಿನ ಇದ್ದು ಅವತ್ತಿಗೆ ಅದ್ರ ನಾಳೆಗೆ ಅವಳು ಹೋಗಬೇಕಾಗಿತ್ತು ಅವ್ರ ಮನೆಗೆ. ಸೊ ಅದಕ್ಕೆ ಅವಳು ರೆಡಿ ಆಗ್ತಾಯಿದ್ಲು. ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿದ್ವಿ, ಅವಳು ಹೂ ಕೂಡ ಮುಟ್ಕೊಂಡು ಅವಳು ಮನೆಗೆ ಹೊರಡ್ತಾ ಇದ್ದಾಳೆ. ನಿಶುನ ನೋಡ್ಬಿಟ್ಟು ಶೂ ಹಾಕೊಡ್ತಿದ್ಲಲ್ಲ ಅವಳು ಲಡ್ಡುಗೆ. ಸೊ ನಾನು ಹಾಕೋತೀನಿ, ನಾನು ಕರ್ಕೊಂಡು ಹೋಗು ಅಂದ್ಬಿಟ್ಟು ಶೂ ಹಾಕೊಡಿ ಅಂದ್ಬಿಟ್ಟು ಕೇಳ್ತಾ ಇದ್ದ ಅವನುವೆ. ನಮ್ಮಕ್ಕ ನೀನು ಶೂ ಹಾಕೋತೀಯಾ, ನೀನು ಬರ್ತೀಯ ನಮ್ಮ ಜೊತೆ ಅಂತ ಕೇಳ್ತಾ ಇದ್ಲು. ಅದಕ್ಕೆ ನೀನು ಹೋಗ್ತೀಯಾ ಶೂ ಹಾಕ್ಕೊಂಡು ಅಂತ ಅಂದರೆ ಹ್ಞೂ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಆಮೇಲೆ ನಮ್ಮ ಪಪ್ಪನ ಕಂಡ್ರೆ ಅವ್ನಿಗೆ ಏನು ಇಷ್ಟನೇ ಏನೋ ಗೊತ್ತಿಲ್ಲ, ಅಪ್ಪ 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 ಅಂತಾನೆ ನಾನು ಬರ್ತೀನಿ ಅಂತ ಕಿಚ್ಕೊಂಡು ಅಳ್ತಾ ಇದ್ದ. ವಿಶ್ವ ಬೋಬೋ ಕಚ್ಚುತ್ತೆ ಬಾ ಬೋಬೋ. ನೀವು ನೋಡ್ತಾ ಇರ್ಬೋದು ಅವ್ನು ಎಷ್ಟು ಮಟ್ಟಕ್ಕೆ ಕಿಚ್ಕೊಂಡು ಅಳ್ತಾನೆ, ಅಂದರೆ ಕಣ್ಣಲ್ಲಿ ನೀರು ಬರಲ್ಲ ಅಷ್ಟೇ, ಅವನಿಗೆ ಅಷ್ಟು ಜೋರಿಗೆ ಕಿಚ್ಕೊಂಡು ಅಳ್ತಾನೆ ಅಷ್ಟೇ. ನಾನು ಬರ್ತೀನಿ ಅಂದರೆ ನಮ್ಮ ಪಪ್ಪ ಇಲ್ಲ ಅವ್ರ ಪಪ್ಪ ಯಾರಾದರೂ ಹೋಗ್ತಾ ಇದ್ರೆ ನಾನು ಬರ್ತೀನಿ ಗಾಡೀಲಿ ಬುಯ್ ಅಂತ ನಾನು ಬರ್ತೀನಿ ಹೇಳ್ಕೊಂಡು ಅಳ್ತಾ ಇದ್ದ ಅವನು. ಹೊಂಟೋದ್ರಾ ಅವರು ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ಹ್ಞೂ ಅಂತ ಹೇಳ್ತಾ ಇದ್ದ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೆ ಪಕ್ಕದಲ್ಲಿ ಇರೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಮಾಡೋವಂಥ ಫಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ, ನೀವೇ ಫಸ್ಟ್ ನನ್ನ ವಿಡಿಯೋನ ನೋಡ್ಬೋದು ಅಂತ ಕೇಳ್ಕೊತೀನಿ. ಸೊ ಮಿಸ್ ಮಾಡ್ದೇ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.